अस्सलाम वालेकुम रहमतुल्लाहि वबरकातुहू। ನಾನು ಸೈಯದ್ ಮೊಜಮ್ ಪಾಷಾ, ಜಿಲ್ಲಾ ವಫ್-ಅಧಿಕಾರಿ ದಾವಣಗೆರೆ ಜಿಲ್ಲೆ ಹಾಗೂ ಆಡಳಿತಾಧಿಕಾರಿ ರೂರಲ್ ಎಜುಕೇಷನ್ ಸೊಸೈಟಿ ಕೆರೆಬಿಳ್ಚಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಸದರಿ ಸಂಸ್ಥೆಯು ವಫ್ ಆಸ್ತಿಯಾಗಿದ್ದು ಕರ್ನಾಟಕ ರಾಜ್ಯ ವಫ್ ಮಂಡಳಿಯಲ್ಲಿ ದಿನಾಂಕ 17/10/2001 ನೋಂದಣಿಯಾಗಿರುತ್ತದೆ. ಸದರಿ ಸಂಸ್ಥೆಗೆ ಅಂದಿನಿಂದಲೂ ಕಾರ್ಯಕಾರಿ ಸಮಿತಿ ರಚಿಸುತ್ತಾ ವಫ್ ಮಂಡಳಿಯಿಂದ ಬಂದಿರುತ್ತಾರೆ. ಮಧ್ಯದಲ್ಲಿ ಸದರಿ ಕಮಿಟಿಯವರು ಹಣ ದುರುಪಯೋಗ ಮಾಡಿರುವ ಬಗ್ಗೆ ದೂರುಗಳು ಬಂದಿರುವುದರಿಂದ ಸದರಿ ಸಂಸ್ಥೆಯನ್ನು ನೇರ ಆಡಳಿತಕ್ಕೆ ಪಡೆದು ಜಿಲ್ಲಾ ವಫ್ ಅಧಿಕಾರಿಯವರನ್ನು ಆಡಳಿತಾಧಿಕಾರಿಗೆ ನೇಮಕ ಮಾಡಿರುತ್ತಾರೆ. ಸುಮಾರು 2022ರಿಂದ ಆಡಳಿತಾಧಿಕಾರಿಗಳು ಸದರಿ ಸಂಸ್ಥೆಯ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಹಾಗೂ ಎಲ್ಲ ಮಳಿಗೆಯ ಬಾಡಿಗೆದಾರರೊಂದಿಗೆ ಚರ್ಚಿಸಿ ಬಾಡಿಗೆಯನ್ನು ಸಹ ವಸೂಲಿ ಮಾಡುತ್ತಿರುತ್ತಾರೆ. ಹಾಗೂ ಈ ಸಂಸ್ಥೆಗೆ 20 ಲಕ್ಷ ಸಾಲ ಪಡೆದಿದ್ದು ಇನ್ನು ಹಣ ಪಾವತಿ ಮಾಡಬೇಕಾಗಿರುತ್ತದೆ. ಈ ಮಧ್ಯೆ ಕೆಲವರು ಹಳೆ ಕಮಿಟಿಯವರು ಅಂತ ಹೇಳಿ ಎಲ್ಲ ಬಾಡಿಗೆದಾರ ಹತ್ರ ಹೋಗಿ ನಾವು ಆದೇಶ ತರ್ತಿದ್ದೀವಿ, ನಮಗೆ ಬಾಡಿಗೆ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ಎಲ್ಲ ಬಾಡಿಗೆದಾರರಿಗೆ ಮನವಿ ಮಾಡುವುದೇನೆಂದರೆ, ಈಗಾಗಲೇ ತಾವೆಲ್ಲ ಹಣ ಕಟ್ಟಿ ಇದರ ರಸೀದಿ ಇಲ್ಲದಲೇ ಪರದಾಡುತ್ತಿದ್ದೀರಿ. ವಫ್ ಮಂಡಳಿ ಆಸ್ತಿ ಆಗಿರುವುದರಿಂದ ವಫ್ ಮಂಡಳಿ ಆದೇಶ ನೀಡುವವರೆಗೆ ಯಾರೇ ಬಂದು ಹೇಳಿದರೂ ಬಾಡಿಗೆ ಬೇರೆಯವರಿಗೆ ನೀಡಬಾರದೆಂದು ನಾನು ಎಲ್ಲ ಬಾಡಿಗೆದಾರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಒಂದು ಪಕ್ಷ ತಾವು ಬಾಡಿಗೆ ಹಣ ಬೇರೆಯವರಿಗೆ ನೀಡಿದ್ದಲ್ಲಿ ಯಾವುದೇ ಅಧಿಕೃತ ರಸೀದಿ ಇಲ್ಲದೆ ಅದಕ್ಕೆ ಈ ಸಂಸ್ಥೆಯವರು ಜವಾಬ್ದಾರಿರುವುದಿಲ್ಲ. ಮುಂದಿನ ಪ್ರಕ್ರಿಯೆ ಕಾನೂನು ರೀತಿಯ ವಫ್ ಕಾಯ್ದೆ 1995 ತಿದ್ದುಪಡಿ ಕಾಯ್ದೆ 2013 ಪ್ರಕಾರ ಕಾನೂನಿನ ರೀತಿಯ ಸೂಕ್ತ ಕ್ರಮ ಕೈಗೊಂಡು ತಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಮಗೆ ತಿಳಿಯಬಯಸುತ್ತೇನೆ. ಆದ್ದರಿಂದ ಎಲ್ಲ ಬಾಡಿಗೆದಾರರು ನಾವು ಈ ಸಂಸ್ಥೆಗೆ ಬಾಡಿಗೆ ವಸೂಲಿ ಮಾಡಲು ಜಫರುಲ್ಲಾ ಖಾನ್ ಅವರಿಗೆ ನೇಮಕ ಮಾಡಿರ್ತೀವಿ. ಯಾರೇ ಅವರಿಂದ ಜಫರುಲ್ಲಾ ಖಾನ್ ಅವರಿಗೆ ಹಣ ಪಾವತಿಸಿ ಅಧಿಕೃತ ರಸೀದಿ ಪಡೆದು ಹಣ ನೀಡಲು ಕೋರುತ್ತೇನೆ. ಅಸ್ಸಲಾಮು ಅಲೈಕುಂ. ಸರ್, ಇದು ವಕ್ಫ್ ಆಸ್ತಿ ಅಂತ ನೀವು ಹೇಳ್ತಾ ಇದ್ದೀರಿ. ಇಲ್ಲಿ ರೂರಲ್ ಎಜುಕೇಷನ್ ಸೊಸೈಟಿಯವರು ನಮ್ಮ ಆಸ್ತಿ ಇದು ನಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ. ರೂರಲ್ ಎಜುಕೇಷನ್ ಸೊಸೈಟಿನೇ ಬೇರೆ. ರೂರಲ್ ಎಜುಕೇಷನ್ ಸೊಸೈಟಿ ಇದು ವಫ್ ಆಸ್ತಿ. ಇದಕ್ಕೆ ವಫ್ ಮಂಡಳಿಯಿಂದ ಅನುಮೋದಿತ ಬೈಲಾ ಇದೆ. ಬೈಲಾ ಪ್ರಕಾರ ಕಾರ್ಯಕಾರಿ ಸಮಿತಿ ಮಾಡಬೇಕು. ಈ ಹಿಂದೆ ನಾವು 1 ತಿಂಗಳು ಮುಂಚೆ ಎನ್ರೋಲ್ಮೆಂಟ್ ಮಹಾಸಭೆ ಸದಸ್ಯರ ನೋಂದಣಿ ಪ್ರಕ್ರಿಯೆ ಕೈಗೊಂಡಾಗ ಅವರು ಒಂದು ವಫ್ ಟ್ರಿಬ್ಯುನಲ್ನಲ್ಲಿ ತಡೆಯಾಜ್ಞೆ ತಂದಿರುತ್ತಾರೆ. ಅದಕ್ಕೋಸ್ಕರ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಮುಂದಿನ ಕೋರ್ಟ್ ಆದೇಶದ ನಂತರ ಎನ್ರೋಲ್ಮೆಂಟ್ ಪ್ರಕ್ರಿಯೆ ಮಹಾಸಭೆ ಸದಸ್ಯರ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತದೆ.